ಹಲೋ, ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ಅವಕಾಡೊ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಅವಕಾಡೊ ಫ್ರೂಟ್‌ನ ಬಟರ್ ಫ್ರೂಟ್ ಅಂತಲೂ ಕೂಡ ಕರೀತಾರೆ. ಫಸ್ಟು ವಾಶ್ ಮಾಡಿ ಇದನ್ನು ಹಾಫ್ ಕಟ್ ಮಾಡ್ಕೋಬೇಕು. ಹಣ್ಣು ಚೆನ್ನಾಗಿ ರೈಪ್ ಆಗಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಕಟ್ ಮಾಡ್ಕೋಬೇಕು. ಕಾಯಾಗಿದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ ಇದು. ಆ್ಯಂಡ್ ಇದು ಚೆನ್ನಾಗಿ ರೈಪ್ ಆಗಿತ್ತು, ಹಾಗಾಗಿ ಸಿಪ್ಪೆ ಈಸಿಯಾಗಿ ರಿಮೂವ್ ಆಗುತ್ತೆ. 1 ಬಟರ್ ಫ್ರೂಟ್ ತೊಗೊಂಡಿದ್ದೀನಿ. ಆ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಗನೆ ಸ್ಮ್ಯಾಶ್ ಆಗುತ್ತೆ. ಅದು ಬೆಣ್ಣೆಹಣ್ಣು ಅಂತ ಹೇಳೋದು ಅದು ಒನ್ ಆಫ್ ದ ರೀಸನ್ ಅದೇನೇ. ಸ್ಮ್ಯಾಶ್ ಮಾಡಿರೋ ಬಟರ್ ಫ್ರೂಟ್ಗೆ ಸಣ್ಣದಾಗಿ ಕಟ್ ಮಾಡಿರೋ ಆನಿಯನ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಟೊಮೆಟೊ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಆರೆಂಜಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು 1 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಕೂಡ ಆ್ಯಡ್ ಮಾಡಬೇಕು, ಹಾಗಾಗಿ ಇದನ್ನು ಸಹ 1 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಒಳ್ಳೆ ಅವಕಾಡೊ ಪೇಸ್ಟ್ ರೆಡಿ ಆಗುತ್ತೆ. ಹಾಫ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೋಬೋದು, ಆಪ್ಷನಲ್ಲು. ಈಗ ಅವಕಾಡೊ ಟೋಸ್ಟ್ದು ಸ್ಪ್ರೆಡ್ ರೆಡಿ ಆಗಿದೆ. ನೆಕ್ಸ್ಟು ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಳೋಣ, ಸಿಂಪಲ್ಲು. ಆ್ಯಕ್ಚುಲಿ ಬ್ರೆಡ್ಗೆ ಟೋಸ್ಟ್ಗೆ ಬೆಣ್ಣೆ ಆ್ಯಡ್ ಮಾಡಬೇಕಿತ್ತು, ಇರಲಿಲ್ಲ, ಹಾಗಾಗಿ ನಾನು ಆಯಿಲೇ ಹಾಕ್ಕೊಂಡಿದ್ದೀನಿ. ರೆಡಿ ಆಗಿರೋ ಬ್ರೆಡ್ ಟೋಸ್ಟ್ಗೆ ನೀಟಾಗಿ ಅವಕಾಡೊ ಪೇಸ್ಟ್ನ ಸ್ಪ್ರೆಡ್ ಮಾಡ್ಕೋಬೇಕು. ಅವಕಾಡೊ ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಬಟರ್ ಫ್ರೂಟಲ್ಲೂ ನಾವು ಜ್ಯೂಸ್ ಕೂಡ ಮಾಡ್ಕೋಬೋದು. ಇದನ್ನು ಹೇಗೆ ಬೇಕಾದ್ರೂ ನಾವು ಟರ್ನ್ ಮಾಡ್ಕೋಬೋದು. ಈ ಕಡೆ ಸ್ವೀಟ್ ಹಾಕ್ಕೊಂಡು ಕೂಡ ಮಾಡ್ಬೋದು, ಹಾಗೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಯೂಸ್ ಮಾಡಿ ಖಾರ ಡಿಶ್ ಕೂಡ ಪ್ರಿಪೇರ್ ಮಾಡ್ಬೋದು. ಫೈನಲಿ ನಮ್ಮ ಅವಕಾಡೊ ಟೋಸ್ಟ್ ರೆಡಿ ಆಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವಾನ್. ಸಿ ಯು ಸೂನ್.